ಎಲ್ರಿಗೂ ನಮಸ್ಕಾರ ರೀ. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ್ರಿ. ಮೊದಲಿಗೆ ನಾನಿಲ್ಲಿ 5 ರಿಂದ 6 ಹಸಿಮೆಣಸಿನ್ಕಾಯಿ ಉದ್ದ ಸೀಳಿ ಹೊಳ್ಳಿಟ್ಕೊಂಡೇನ್ರಿ. 6 ಚಮಚ ಜೀರಿಗೆ, ಸ್ವಲ್ಪ ಜೀರಿಗೆ ಹೆಚ್ಚಿಗೆ ತೊಗೊಂಡೇನ್ರಿ. 4 ಪಲಾವ್ ಎಲೆ, 3 ಇಂಚ್ ದಾಲ್ಚಿನ್ನಿ ಅಥವಾ ಚಕ್ಕೆ, 2 ಏಲಕ್ಕಿ, 1 ದಮ್ ಏಲಕ್ಕಿ, ಅರ್ಧ ಹೋಳು ನಿಂಬೆ ಹಣ್ಣು. ಈಗ ಗ್ಯಾಸ್ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು 2 ಚಮಚ ಎಣ್ಣೆ ಮತ್ತು 2 ಚಮಚ ತುಪ್ಪ ಹಾಕ್ಕೊಂಡು ಅದು ಕಾಯನರಿ. ಅದಕ್ಕೆ ಪಲಾವ್ ಎಲೆ, ದಾಲ್ಚಿನ್ನಿ, ಏಲಕ್ಕಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಳ್ಳೋಣ್ರಿ. ಆಮೇಲೆ ಜೀರಿಗೆ ಹಾಕಿ ಎಣ್ಣೆಗೆ 2 ನಿಮಿಷ ಕೈಯಾಡ್ಸೋಣ್ರಿ. ಜೀರಿಗೆ ವಾಸ ಬಿಟ್ಟ ಮೇಲೆ 2 ಗ್ಲಾಸ್ ಅಕ್ಕಿ ಹಾಕಿ 2 ನಿಮಿಷ ಒಗ್ಗರ್ನ್ಯಾಗ ಕೈಯಾಡ್ಸೋಣ್ರಿ. ಅಕ್ಕಿ ಸ್ವಲ್ಪ ಹುರಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 5 ಗ್ಲಾಸ್ ನೀರು ಹಾಕಿ 3 ಸೀಟಿ ಹೊಡ್ಸೋಣ್ರಿ. ಅದು ತಣ್ಣಗಾದ ನಂತರ ಮುಚ್ಚಳ ತೆಗೆದು ಕೊತ್ತಂಬರಿ ಮತ್ತು ನಿಂಬೆಹಣ್ಣಿನ ಹುಳಿ ಹಿಂಡಿ ಚಲೋತ್ತಂಗೆ ಕಲಸೋಣ್ರಿ. ಈಗ ಜೀರಾ ರೈಸ್ ಟೊಮ್ಯಾಟೊ ರಸಂ ಜೋಡಿ ಸವಿಯಲು ಸಿದ್ಧ. ಜೀರಾ ರೈಸ್ ಇನ್ನೊಂದು ಥರನೂ ಮಾಡ್ಬೋದ್ರಿ. ಇದು ಸುಲಭವಾಗಿ ಮಾಡುವ ವಿಧಾನ. ಮತ್ತೊಂದು ತರಹದ ಜೀರಾ ರೈಸ್ ಮಾಡುವ ವಿಧಾನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ್ರಿ. ಮತ್ತೆ ರಸಂ ಪುಡಿ ಮತ್ತು ಟೊಮ್ಯಾಟೊ ರಸಂ ಹೇಗೆ ಮಾಡೋದು ಮುಂದಿನ ವಿಡಿಯೋದಲ್ಲಿ ನೋಡೋಣ್ರಿ. ಹೀಗೆ ಪ್ರೋತ್ಸಾಹಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಮುಂದೆ ಕಾಣುವ ಬೆಲ್ ಬಟನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.